ಇಂದು ನಾವು ಒಂದು ಥ್ರಿಲ್ಲಿಂಗ್ ಮತ್ತು ಮೈಂಡ್ ಬ್ಲೋಯಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ಒಬ್ಬ ಮನುಷ್ಯನನ್ನ 20 ವರ್ಷಗಳಿಂದ ಕೊಲ್ಲಲು ಸ್ನೈಪರ್ ಅಟ್ಯಾಕ್ಗಳು, ಪಾಯ್ಸನ್ ಅಟ್ಯಾಕ್ಗಳು, ಈ ರೀತಿ ಹೊಸ ಹೊಸ ಪ್ಲಾನ್ ಗಳನ್ನ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಒಂದೇ ಒಂದು ಸಲ ಕೂಡ ಸಕ್ಸಸ್ ಆಗ್ಲಿಲ್ಲ. ಆ ವ್ಯಕ್ತಿ ಯಾರು ಗೊತ್ತಾ? ಅವರೇ ವ್ಲಾದಿಮಿರ್ ಪುತಿನ್. 43 ಬಾರಿ ಪುತಿನ್ ಮೇಲೆ ದಾಳಿಗಳು ನಡೆದ್ರು. ಅವರು ಸೇಫ್ ಆಗಿ ಹೇಗೆ ಬಂದ್ರು? ನಮ್ಮ ಮೈಂಡ್ ಅಲ್ಲಿ ಪ್ರಶ್ನೆಗಳು ಬರ್ತವೆ ಅಲ್ವೇ? ಪುತಿನ್ ಅವರು ಹೇಗೆ ಈ ಡೇಂಜರ್ ಗಳಿಂದ ತಪ್ಪಿಸ್ಕೊಳ್ತಾ ಇದ್ದಾರೆ? ಇದು ಲಕ್ಕ? ಯಾಕೆ ಆ ದಾಳಿಗಳು ನಡೆದವು? ಯಾಕೆ ತುಂಬಾ ಜನ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ? ಅವರ 6 ಲೇಯರ್ ಸೆಕ್ಯೂರಿಟಿ ಸಿಸ್ಟಮ್ ನಲ್ಲಿ ಏನಿದೆ? ಪುತಿನ್ ಮೇಲೆ ನಡೆದ ಅಟೆಂಪ್ಟ್ ಗಳ ಬಗ್ಗೆ, ಅವರ ವರ್ಲ್ಡ್ ಕ್ಲಾಸ್ ಸೆಕ್ಯೂರಿಟಿ ಲೇಯರ್ ಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತುಂಬಾ ಕ್ಲಿಯರ್ ಆಗಿ ನೋಡೋಣ. ಒಬ್ಬ ಮನುಷ್ಯ ಅಧ್ಯಕ್ಷನಾದ ತಕ್ಷಣ ಮೊದಲ ದಿನದಿಂದಲೇ ಬಾಂಬ್ಗಳು, ಗನ್ಗಳು, ಸೀಕ್ರೆಟ್ ಪ್ಲಾನ್ ಗಳೊಂದಿಗೆ ಅಟ್ಯಾಕ್ ಶುರುವಾಗುತ್ತೆ. ವ್ಲಾದಿಮಿರ್ ಪುತಿನ್ ರಷ್ಯಾದ ಪ್ರೆಸಿಡೆಂಟ್ ಆದ್ರು. 1999ರಲ್ಲಿ ಅವರು ಪ್ರೆಸಿಡೆಂಟ್ ಆದ ತಕ್ಷಣ ಅವ್ರಿಗೆ ಡೇಂಜರ್ ಗಳು ಶುರುವಾದವು. ರಷ್ಯನ್ ಮಾಫಿಯಾ, ಉಜ್ಬೇಕಿಸ್ತಾನ್ ಮಿಲಿಟೆಂಟ್ಸ್, ಚೆಚೆನ್ ಸಪರೇಟಿಸ್ಟ್ ಗಳು ಇವರೆಲ್ಲರೂ ಪುತಿನ್ ರನ್ನ ಫಿನಿಶ್ ಮಾಡಲು ಟ್ರೈ ಮಾಡಿದ್ರು. ಆದ್ರೆ ಪ್ರತಿ ಸಾರಿಯೂ ಪುತಿನ್ ತಪ್ಪಿಸಿಕೊಂಡ್ರು. ಹೇಗೆ? ಯಾಕೆ? ಅದೇ ರೀತಿ ಪುತಿನ್ ಮೇಲೆ ನಡೆದ ಮರ್ಡರ್ ಅಟೆಂಪ್ಟ್ ಗಳನ್ನ ಡೀಪ್ ಆಗಿ ತುಂಬಾ ಸಿಂಪಲ್ ಆಗಿ ನೋಡೋಣ. ಅಟ್ಯಾಕ್ ನಂಬರ್ 1, ರಷ್ಯನ್ ಮಾಫಿಯಾ ಬಾಂಬ್ ಪ್ಲಾಟ್. 1999ರಲ್ಲಿ ವ್ಲಾದಿಮಿರ್ ಪುತಿನ್ ರಷ್ಯಾದ ಪ್ರೆಸಿಡೆಂಟ್ ಆದ್ರು. ಆದ್ರೆ ಅಷ್ಟು ಈಸಿ ಆಗಿ ಶುರುವಾಗ್ಲಿಲ್ಲ. ರಷ್ಯಾದಲ್ಲಿ ಆಗ ಆರ್ಗನೈಸ್ಡ್ ಕ್ರೈಮ್ ಗ್ಯಾಂಗ್ ಗಳಿದ್ವು. ಅಂದರೆ ರಷ್ಯನ್ ಮಾಫಿಯಾ ಫುಲ್ ಪವರ್ ನಲ್ಲಿ ಇದ್ರು. ಈ ಮಾಫಿಯಾ ಡ್ರಗ್ಸ್, ವೆಪನ್ಸ್, ಸ್ಮಗ್ಲಿಂಗ್ ನಂತಹ ಅಪರಾಧಗಳನ್ನ ಮಾಡುತ್ತಾ ರಷ್ಯಾವನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಪುತಿನ್ ಪ್ರೆಸಿಡೆಂಟ್ ಆದ ನಂತರ ಎನಫ್ ಇಸ್ ಎನಫ್ ಅಂತ ನಿರ್ಧರಿಸಿದ್ರು. ಆ ರೀತಿ ಅವರು ಈ ಕ್ರೈಮ್ ಗಳನ್ನ ಕಂಟ್ರೋಲ್ ಮಾಡಲು ಸ್ಟ್ರಿಕ್ಟ್ ರೂಲ್ಸ್ ಹಾಗೂ ಲಾಸ್ ಹಾಕಿದ್ರು. ಈ ಕ್ರೈಮ್ ಗಳಿಂದ ಪೊಲೀಸರಿಗೆ ಪೂರ್ತಿ ಪವರ್ಸ್ ಕೊಟ್ಟು ಮಾಫಿಯಾವನ್ನ ಕಂಟ್ರೋಲ್ ಮಾಡಬೇಕೆಂದು ಆರ್ಡರ್ ಕೊಟ್ಟರು. ಈ ರೂಲ್ಸ್ ನಿಂದ ಮಾಫಿಯಾದವ್ರಿಗೆ ತುಂಬಾ ಕೋಪ ಬಂತು. ಈ ಪುತಿನ್ ಯಾರು? ನಮ್ಮ ಬಿಸ್ನೆಸ್ ಅನ್ನ ತಡಿತಾ ಇದ್ದಾನೆ ಎಂದು ಪುತಿನ್ ಅವರನ್ನ ಹೇಗಾದ್ರೂ ಮಾಡಿ ಕೊಲ್ಬೇಕೆಂದು ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು. ಪ್ಲಾನ್ ಏನಂದ್ರೆ, ಪುತಿನ್ ಕಾರಿನಲ್ಲಿ ಬಾಂಬ್ ಬಿಟ್ಟು ಕಾರನ್ನ ಬ್ಲಾಸ್ಟ್ ಮಾಡಬೇಕು. ಈ ಬಾಂಬ್ ತುಂಬಾ ಡೇಂಜರ್. ಅದರಲ್ಲಿ ಕಾರನ್ನ ಹಾಗೆ ಪುತಿನ್ ಅವರನ್ನ ಪೂರ್ತಿಯಾಗಿ ಬ್ಲಾಸ್ಟ್ ಮಾಡಬೇಕೆಂದು ಅವರು ಪ್ಲಾನ್ ಮಾಡಿದ್ರು. ಆದ್ರೆ ಪುತಿನ್ ಸೆಕ್ಯೂರಿಟಿ ಟೀಮ್ ತುಂಬಾನೇ ಶಾರ್ಪ್. ಮಾಫಿಯಾ ಪ್ಲಾನ್ ಅನ್ನ ಮೊದಲೇ ಗಮನಿಸಿ ಕಾರನ್ನ ಚೆಕ್ ಮಾಡಿದಾಗ ಬಾಂಬ್ ಕಂಡು ಬಂತು. ಸೆಕ್ಯೂರಿಟಿ ಟೀಮ್ ತಕ್ಷಣ ಬಾಂಬ್ ಅನ್ನ ಡಿಫ್ಯೂಸ್ ಮಾಡಿದ್ರು. ನಂತರ ಮಾಫಿಯಾದ ಕೆಲವರನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಇನ್ನು ಕೆಲವರನ್ನ ಕೊಂದೇ ಬಿಟ್ರು. ಅಟ್ಯಾಕ್ ನಂಬರ್ 2, ಉಜ್ಬೇಕಿಸ್ತಾನ್ ಮಿಲಿಟೆಂಟ್ಸ್ ಸೀಕ್ರೆಟ್ ಪ್ಲಾನ್. 1999ರಲ್ಲೇ ಪುತಿನ್ ಒಂದು ಫಾರಿನ್ ಟ್ರಿಪ್ ಗೆ ಹೋದ್ರು. ಉಜ್ಬೇಕಿಸ್ತಾನ್ ಅಂದ್ರೆ ಸೆಂಟ್ರಲ್ ಏಷ್ಯಾದಲ್ಲಿ ಒಂದು ದೇಶ. ಈ ವಿಸಿಟ್ ಸ್ಟೇಟ್ ವಿಸಿಟ್ ಅಂದ್ರೆ ಅಧಿಕೃತ ಸರ್ಕಾರಿ ಕೆಲಸಕ್ಕಾಗಿ. ಆದ್ರೆ ಅಲ್ಲಿ ಕೂಡ ಡೇಂಜರ್ ವೇಟಿಂಗ್. ಉಜ್ಬೇಕಿಸ್ತಾನ್ ನಲ್ಲಿ ಮಿಲಿಟೆಂಟ್ಸ್ ಅಂದ್ರೆ ಉಗ್ರವಾದಿಗಳು ಸೀಕ್ರೆಟ್ ಆಗಿ ಪ್ಲಾನ್ ಮಾಡಿದ್ರು ಪುತಿನ್ ಅವರನ್ನ ಫಿನಿಶ್ ಮಾಡಲು. ಈ ಉಗ್ರವಾದಿಗಳು ತುಂಬಾ ಬುದ್ಧಿವಂತರು. ಪುತಿನ್ ಹೋಟೆಲ್ ನಲ್ಲಿ, ರಸ್ತೆಯಲ್ಲಿ ಯಾವ್ದಾದ್ರು ಒಂದು ಚಾನ್ಸ್ ಅಲ್ಲಿ ಅಟ್ಯಾಕ್ ಮಾಡಬೇಕು ಎಂದು ಪ್ರೀ ಪ್ಲಾನ್ ಮಾಡಿದ್ರು. ಪ್ಲಾನ್ ಏನು? ಮೇ ಬಿ ಬಾಂಬ್, ಮೇ ಬಿ ಗನ್ಸ್. ಎಕ್ಸಾಕ್ಟ್ ಡೀಟೇಲ್ಸ್ ಸೀಕ್ರೆಟ್ ಆಗಿ ಇಟ್ರು. ಆದ್ರೆ ತುಂಬಾ ಡೇಂಜರಸ್ ಪ್ಲಾಟ್ ಇದು. ಅವರು ಪುತಿನ್ ಶೆಡ್ಯೂಲ್ ಅನ್ನ ಮತ್ತು ಮೂವ್ಮೆಂಟ್ಸ್ ಅನ್ನ ಟ್ರ್ಯಾಕ್ ಮಾಡಿದ್ರು. ತುಂಬಾ ಸೈಲೆಂಟ್ ಆಗಿ ಪ್ಲಾನ್ ಮಾಡ್ತಾ ಇದ್ರು. ಆದ್ರೆ ಉಜ್ಬೇಕಿಸ್ತಾನ್ ಪೊಲೀಸ್ಗೆ ಈ ಪ್ಲಾನ್ ಬಗ್ಗೆ ಮೊದಲೇ ಲೀಕ್ ಆಯ್ತು. ಪೊಲೀಸ್ ಡಿಪಾರ್ಟ್ಮೆಂಟ್ ತಕ್ಷಣ ಆಕ್ಷನ್ ಗೆ ಇಳಿದ್ರು. ಉಗ್ರವಾದಿಗಳ ಸೀಕ್ರೆಟ್ ಪ್ಲಾನ್ ಗಳ ಮೇಲೆ ರೈಡ್ಸ್ ಮಾಡಿದ್ರು. ಈ ಮಿಲಿಟೆಂಟ್ಸ್ ಅನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಪುತಿನ್ಗೆ ಈ ಅಟ್ಯಾಕ್ ಬಗ್ಗೆ ತಿಳಿದ ನಂತರವೂ ಕೂಲ್ ಆಗಿ ತಮ್ಮ ವಿಸಿಟ್ ಅನ್ನ ಕಂಪ್ಲೀಟ್ ಮಾಡಿದ್ರು. 2000ನೇ ಇಸವಿಯಲ್ಲಿ ಇನ್ನೊಂದು ಡೆಡ್ಲಿ ಅಟ್ಯಾಕ್. ಈ ಸಾರಿ ಚೆಚೆನ್ ಸೆಪರೇಟಿಸ್ಟ್ಸ್ ಅಂದರೆ ರಷ್ಯಾದಲ್ಲಿ ಕೆಲವು ರೆಬಲ್ ಗ್ರೂಪ್ ಗಳು ಪುತಿನ್ ಅವರನ್ನ ಟಾರ್ಗೆಟ್ ಮಾಡಿದ್ರು. ಚೆಚೆನಿಯಾ ಅಂದ್ರೆ ರಷ್ಯಾದಲ್ಲಿ ಒಂದು ರೀಜನ್. ಅವರು ರಷ್ಯಾದಿಂದ ಸಪರೇಟ್ ಆಗ್ಬೇಕು ಎಂದು ಫೈಟ್ ಮಾಡ್ತಾ ಇದ್ರು. ಪುತಿನ್ ಅವರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ಅನ್ನ ತೆಗೆದುಕೊಂಡರು. ಆದ್ದರಿಂದ ಅವ್ರಿಗೆ ಫುಲ್ ಕೋಪ ಬಂತು. ಅವರ ಪ್ಲಾನ್ ಏನಂದ್ರೆ ಪುತಿನ್ ಮೋಟಾರ್ ಕೇಡ್ ಮೇಲೆ ಅಟ್ಯಾಕ್. ಮೋಟಾರ್ ಕೇಡ್ ಅಂದ್ರೆ ಪುತಿನ್ ಕಾರ್ ಜೊತೆಗೆ ಬರುವ ಸೆಕ್ಯೂರಿಟಿ ಕಾರ್ಗಳು, ಬೈಕುಗಳು, ಫುಲ್ ಕ್ಯಾನ್ವಾಯ್. ಈ ಚೆಚೆನ್ ಸೆಪರೇಟಿಸ್ಟ್ಸ್ ರಿಮೋಟ್ ಕಂಟ್ರೋಲ್ ಬಾಂಬ್ ಅನ್ನ ಯೂಸ್ ಮಾಡಿದ್ರು. ಈ ಬಾಂಬ್ ತುಂಬಾನೇ ಪವರ್ಫುಲ್. ಕಾನ್ವಾಯ್ ಅನ್ನ ಪೂರ್ತಿಯಾಗಿ ಡೆಸ್ಟ್ರಾಯ್ ಮಾಡಬಲ್ಲ ಬಾಂಬ್ ಅದು. ಆದ್ದರಿಂದ ಈ ಮಾಸ್ಟರ್ ಪ್ಲಾನ್ ಒಂದಿಗೆ ಬ್ಲಾಸ್ಟ್ ಆಯ್ತು. ಕೆಲವು ಬಾಡಿ ಗಾರ್ಡ್ ಗಳಿಗೆ ಇಂಜುರಿಗಳಾದವು, ಕಾರ್ಗಳು ಡ್ಯಾಮೇಜ್ ಆದವು. ಆದ್ರೆ ಪುತಿನ್ ಕಾರ್ ಸ್ಪೆಷಲ್ ಆಗಿ ಡಿಸೈನ್ ಮಾಡಿದ್ರು. ಬಾಂಬ್ ಪ್ರೂಫ್, ಬುಲೆಟ್ ಪ್ರೂಫ್. ಪುತಿನ್ ಸೇಫ್ ಆಗಿ ಎಸ್ಕೇಪ್ ಆದ್ರು. ಸೆಕ್ಯೂರಿಟಿ ಟೀಮ್ ತಕ್ಷಣ ಏರಿಯಾವನ್ನ ಲಾಕ್ ಡೌನ್ ಮಾಡಿ ಅಟ್ಯಾಕರ್ ಗಳನ್ನ ಟ್ರ್ಯಾಕ್ ಮಾಡಲು ಟ್ರೈ ಮಾಡಿದ್ರು. ಈ ಅಟ್ಯಾಕ್ ನಲ್ಲಿ ಪುತಿನ್ ರನ್ನ ಟಚ್ ಮಾಡಲಾಗ್ಲಿಲ್ಲ. ಆದ್ರೆ ತುಂಬಾ ಕ್ಲೋಸ್ ಕಾಲ್ ಆಗಿದ್ರು. ಪುತಿನ್ ಇಂದ ಇರುವ ಸೆಕ್ಯೂರಿಟಿಯನ್ನ ದಾಟಿ ಪುತಿನ್ ರನ್ನ ಟಚ್ ಮಾಡುವುದು ಇಂಪಾಸಿಬಲ್. ಇದರ ನಂತರ 2002ರಲ್ಲಿ ಒಂದು ದೊಡ್ಡ ಅಟ್ಯಾಕ್ ಮತ್ತೆ ಪುತಿನ್ ಮೇಲೆ ನಡೀತು. ಒಬ್ಬ ಮನುಷ್ಯ 40 ಕಿಲೋ ಬಾಂಬ್ ನೊಂದಿಗೆ ಪುತಿನ್ ಕಾರ್ ಜೊತೆಗೆ ಬರುವ 10 ರಿಂದ 15 ಸೆಕ್ಯೂರಿಟಿ ಕಾರ್ಗಳು, ಬೈಕ್ ಗಳನ್ನ ಬ್ಲಾಸ್ಟ್ ಮಾಡಬೇಕು ಅಂತ
ಆದ್ರೆ FSCO ಟೀಮ್ ಅನ್ನ ಬೀಟ್ ಮಾಡುವುದು ಅಸಂಭವ. ಅವರು ಇಂಟೆಲಿಜೆನ್ಸ್ ನಲ್ಲಿ ಟಾಪ್ ಕ್ಲಾಸ್. ಮೊದಲೇ ಅವ್ರಿಗೆ ಮಾಹಿತಿ ಬಂತು ಬಾಂಬ್ ಅಟ್ಯಾಕ್ ಪ್ಲಾನ್ ಇದೆ ಎಂದು. ಆದ್ದರಿಂದ FSO ತಕ್ಷಣ ಪುತಿನ್ ಮೋಟಾರ್ ಕೇಡ್ ರೂಟ್ ಅನ್ನ ಸೀಕ್ರೆಟ್ ಆಗಿ ಚೇಂಜ್ ಮಾಡಿ ಪುತಿನ್ ರನ್ನ ಕಾಪಾಡಿದ್ರು. 2003ರಲ್ಲಿ ಪುತಿನ್ UK ಸ್ಟೇಟ್ ವಿಸಿಟ್ ಗೆ ಹೋದ್ರು, ಲಂಡನ್ ನಲ್ಲಿ ಮೀಟಿಂಗ್ ಗಳಿಗಾಗಿ. ಅಲ್ಲಿ ಕೂಡ ಇಬ್ಬರು ರಷ್ಯನ್ ವ್ಯಕ್ತಿಗಳು ಸ್ನೈಪರ್ ಗಳೊಂದಿಗೆ ತುಂಬಾ ಸೀಕ್ರೆಟ್ ಪ್ಲಾನ್ ಮಾಡಿದ್ರು. ಆದ್ರೆ UKಯ ಎಲೈಟ್ ಆಂಟಿ ಟೆರರ್ ಪೊಲೀಸ್ SO13 ಅವ್ರಿಗೆ ಮೊದಲೇ ಮಾಹಿತಿ ಬಂತು. ಇಂಟೆಲಿಜೆನ್ಸ್ ಟೀಮ್ ಸ್ನೈಪರ್ ಗಳನ್ನ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿದ್ರು. ಈ ಇನ್ಸಿಡೆಂಟ್ ಗಳನ್ನ ನೋಡಿದ್ರೆ ಪುತಿನ್ ಲೈಫ್ ನಲ್ಲಿ ಯಾವಾಗ ಡೇಂಜರ್ ಯಾವಾಗ ಸೇಫ್ ಎಂದು ಹೇಳಲಾಗದು. ಆದ್ರೆ ಪ್ರತಿ ಸಾರಿಯೂ ಸೆಕ್ಯೂರಿಟಿ ಟೀಮ್ ಅವರ ಪ್ಲಾನ್ ವರ್ಕೌಟ್ ಆಗ್ತಿದೆ. ನೆಕ್ಸ್ಟ್ ಪುತಿನ್ ಸೆಕ್ಯೂರಿಟಿ ಲೇಯರ್ ಗಳ ಬಗ್ಗೆ ಹೇಳ್ತೀನಿ. ಇದು ನಿಜವಾದ ಗೇಮ್ ಚೇಂಜರ್. ಅಂದ್ರೆ ಪುತಿನ್ ಬಳಿ ಇರುವ 6 ಲೇಯರ್ ಸೆಕ್ಯೂರಿಟಿ ಅದನ್ನ ದಾಟಿ ಬರೋದು ತುಂಬಾನೇ ಕಷ್ಟ. ಲೇಯರ್ 1 ಫೆಡರಲ್ ಪ್ರೊಟೆಕ್ಟಿವ್ ಸರ್ವಿಸ್ ಅಂದ್ರೆ FSO. ಫೆಡರಲ್ ಪ್ರೊಟೆಕ್ಟಿವ್ ಸರ್ವಿಸ್ ಅನ್ನ ಶಾರ್ಟ್ ಆಗಿ FSO ಎಂದು ಕರೀತಾರೆ. ಇದು ಪುತಿನ್ ನಂತಹ ಬಿಗ್ ಲೀಡರ್ ಗಳನ್ನ ಪ್ರೊಟೆಕ್ಟ್ ಮಾಡುವ ಸೂಪರ್ ಟೀಮ್. ಅವ್ರಿಗೆ ಮನಿ ಲಿಮಿಟ್ ಇರೋದಿಲ್ಲ. ಬ್ಲಾಂಕ್ ಚೆಕ್ ಎಷ್ಟು ಬೇಕಾದ್ರೂ ಯೂಸ್ ಮಾಡಬಹುದು. 50,000 ಮಂದಿ ಈ FSO ದಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅವರು ಬಾಂಬ್ಗಳು ಸ್ನೈಪರ್ಗಳು ಯಾವುದೇ ಡೇಂಜರ್ ಅನ್ನ ಮೊದಲೇ ಗುರುತಿಸ್ತಾರೆ. FSO ಜಾಬ್ ಏನಂದ್ರೆ ಪುತಿನ್ ಎಲ್ಲಿದ್ರು ಎಲ್ಲಾ ಕಡೆ ಡೇಂಜರ್ ಇಲ್ಲವೆಂದು ಕನ್ಫರ್ಮ್ ಮಾಡುವುದು. ಅವರ ಹೈ ಎಂಡ್ ಗ್ಯಾಜೆಟ್ ಗಳು ಕ್ಯಾಮೆರಾಗಳು ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡ್ತಾರೆ. ಈ FSO ಟೀಮ್ ಅನ್ನ ನೋಡಿದ್ರೆ ಸಿನಿಮಾದಲ್ಲಿ ಸೀಕ್ರೆಟ್ ಏಜೆಂಟ್ ಗಳ ತರ ಕಾಣ್ತಾರೆ ಅಲ್ವಾ. ಲೇಯರ್ 2 ರೋಸ್ ಗಾರ್ಡ್. ಪುತಿನ್ ರ ತಮ್ಮ ಪ್ರೈವೇಟ್ ಆರ್ಮಿ 2016ರಲ್ಲಿ ಶುರು ಮಾಡಿದ್ರು. ಈ ಆರ್ಮಿಯಲ್ಲಿ 3,40,000 ಮಂದಿ ಸೋಲ್ಜರ್ ಗಳು. ಅವರು ಪುತಿನ್ಗೆ 100% ಲಾಯಲ್. ಈ ರೋಸ್ ಗಾರ್ಡ್ ಜಾಬ್ ಏನಂದ್ರೆ ಎಕ್ಸ್ಟರ್ನಲ್ ಅಟ್ಯಾಕ್ ಗಳಲ್ಲ ಇಂಟರ್ನಲ್ ಥ್ರೆಟ್ಸ್ ಗಳನ್ನ ಸ್ಟಾಪ್ ಮಾಡುವುದು. ಅಂದರೆ ರಷ್ಯಾದಲ್ಲಿ ಯಾರಾದ್ರೂ ಕೋಪ್ ಅಥವಾ ಮಿಲಿಟರಿ ಟೇಕ್ ಓವರ್ ಟ್ರೈ ಮಾಡಿದ್ರೆ, ಎಕ್ಸಾಂಪಲ್ ಆಗಿ ಒಂದು ಸಾರಿ ರಷ್ಯಾದಲ್ಲಿ ಪೊಲಿಟಿಕಲ್ ಅನ್ರೆಸ್ಟ್ ಪ್ಲಾನ್ ಮಾಡಿದ್ರು. ರೋಸ್ ಗಾರ್ಡ್ ತಕ್ಷಣ ಆಕ್ಷನ್ ಗೆ ಇಳಿದು ಈ ಥ್ರೆಟ್ ಗಳನ್ನ ಕ್ರಶ್ ಮಾಡಿತು. ಅವರು ಟ್ಯಾಂಕ್ ಗಳು ಗನ್ಗಳು ಹೆಲಿಕಾಪ್ಟರ್ ಗಳನ್ನ ಯೂಸ್ ಮಾಡುತ್ತಾ ಪುತಿನ್ ಮೇಲೆ ಒಂದು ನೊಣ ಕೂರಲು ಕೂಡ ಬಿಡ್ಲಿಲ್ಲ. ಈ ಪ್ರೈವೇಟ್ ಆರ್ಮಿಯನ್ನ ನೋಡಿದ್ರೆ ಪುತಿನ್ ತಮ್ಮ ಒನ್ ಸೂಪರ್ ಹೀರೋ ಸ್ಕ್ಯಾನ್ ತರ ಇದೆ ಅಲ್ವಾ. ಲೇಯರ್ 3 ಪ್ರೆಸಿಡೆನ್ಷಿಯಲ್ ಸೆಕ್ಯೂರಿಟಿ ಸರ್ವಿಸ್ ಅಂದ್ರೆ SBP. ಇದು ಪುತಿನ್ ಪರ್ಸನಲ್ ಬಾಡಿ ಗಾರ್ಡ್ಗಳು. ಅವರು ಪುತಿನ್ಗಾಗಿ ಬುಲೆಟ್ ಕೂಡ ತೆಗೆದುಕೊಂಡು ಸುಟ್ಟು ಬಿಡ್ತಾರೆ. ಪುತಿನ್ ಅವರನ್ನ ಡೇಂಜರ್ ಇಂದ ಕಾಪಾಡುವುದೇ ಅವರ ವರ್ಕ್. ಈ ಟೀಮ್ ನಾರ್ಮಲ್ ಪೊಲೀಸ್ ಅಲ್ಲ, ರಷ್ಯಾ ಸ್ಪೆಷಲ್ ಫೋರ್ಸ್ ನಿಂದ ಬಂದ ಟಾಪ್ ಕ್ಲಾಸ್ ಎಕ್ಸ್ಪರ್ಟ್ ಗಳು. ಸೈಕಲಾಜಿಸ್ಟ್ ಕೂಡ. ಅವರು ಮನುಷ್ಯರ ಮುಖ ನೋಡಿ ಎಕ್ಸ್ಪ್ರೆಷನ್ ನೋಡಿ ಈ ಮನುಷ್ಯ ಡೇಂಜರ್ ಎಂದು ಕಂಡುಹಿಡಿಯುವ ಟ್ರೈನಿಂಗ್ ಅನ್ನ ತೆಗೆದುಕೊಂಡಿದ್ದಾರೆ. ಅವರು ಹೇಗೆ ವರ್ಕ್ ಮಾಡ್ತಾರೆ ಅಂದ್ರೆ ಕೆಲವು ಬಾಡಿ ಗಾರ್ಡ್ಗಳು ನಾರ್ಮಲ್ ಬಟ್ಟೆಗಳಲ್ಲಿ ಜನರ ಮಧ್ಯೆ ಮಿಕ್ಸ್ ಆಗ್ತಾರೆ. ಯಾರು ಗುರುತು ಹಿಡಿದಂತೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಇರ್ತಾರೆ. ಯಾರಾದ್ರೂ ಅನುಮಾನಾಸ್ಪದವಾಗಿ ಇದ್ದರೆ ಪತ್ತೆ ಹಚ್ತಾರೆ. ಕೆಲವು ಬಾಡಿ ಗಾರ್ಡ್ಗಳು ಸ್ನೈಪರ್ ತರ ಬಿಲ್ಡಿಂಗ್ ಗಳಲ್ಲಿ ಬಚ್ಚಿಟ್ಕೊಂಡು ಪುತಿನ್ ರನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಪುತಿನ್ ರೂಮ್ ಗೆ ಎಂಟ್ರಿ ಆಗುವ ಮೊದಲೇ ಚೆಕ್ ಮಾಡ್ತಾರೆ. ಬಾಂಬ್ಗಳು ಕ್ಯಾಮೆರಾಗಳು ಮೈಕ್ರೋಫೋನ್ಗಳು ಇಲ್ಲವೆಂದು. ಫುಡ್ ಟೆಸ್ಟರ್ ಗಳು ಕೂಡ SBP ಯಲ್ಲಿ ಇದ್ದಾರೆ. ಪುತಿನ್ ಅವರ ಫುಡ್ ಅನ್ನ ಮೊದಲೇ ಟೇಸ್ಟ್ ಮಾಡ್ತಾರೆ. ಪಾಯ್ಸನ್ ಏನಾದ್ರೂ ಇದೆಯಾ ಎಂದು ನೋಡಲು. ಅದೇ ರೀತಿ ಅವರು ಬ್ರೇಕ್ಫಾಸ್ಟ್ ಗಳನ್ನ ಕ್ಯಾರಿ ಮಾಡ್ತಾರೆ. ಆದ್ರೆ ಇದು ನಾರ್ಮಲ್ ಬ್ಯಾಗ್ ಅಲ್ಲ, ಬುಲೆಟ್ ಪ್ರೂಫ್ ಶೀಲ್ಡ್ ಗಳು. ಬುಲೆಟ್ ಪ್ರೂಫ್ ಕ್ಲೆವರ್ ಅಂಬ್ರೆಲಾ ಯೂಸ್ ಮಾಡ್ತಾರೆ. ಅದು ಮಳೆಗಾಗಿ ಅಲ್ಲ, ಬುಲೆಟ್ಸ್ ಅನ್ನ ಸ್ಟಾಪ್ ಮಾಡಲು. ಅವರನ್ನ ದಾಟಿ ಬರೋದು ಇಂಪಾಸಿಬಲ್. ಈ ಬಾಡಿ ಗಾರ್ಡ್ ಗಳನ್ನ ನೋಡಿದ್ರೆ ಜೇಮ್ಸ್ ಬಾಂಡ್ ಟೀಮ್ ತರ ಕಾಣ್ತಾರೆ ಅಲ್ವಾ. ಲೇಯರ್ 4 ಹೈಟೆಕ್ ಲಿಮೋ ಔರಸ್ ಸೆನಾಟ್. ಪುತಿನ್ ಅವರ ಕಾರು ಔರಸ್ ಸೆನಾಟ್. ಇದು ನಾರ್ಮಲ್ ಕಾರ್ ಅಲ್ಲ, ಬಾಂಬ್ ಪ್ರೂಫ್ ಬುಲೆಟ್ ಪ್ರೂಫ್ ಕೆಮಿಕಲ್ ಗ್ಯಾಸ್ ಪ್ರೂಫ್. ಇದನ್ನ ಡಿಸ್ಟ್ರಾಯ್ ಮಾಡುವುದು ತುಂಬಾನೇ ಕಷ್ಟ. ಈ ಕಾರಿನಲ್ಲಿರುವ ಚಿಕ್ಕ ಚಿಕ್ಕ ಕ್ಯಾಮೆರಾಗಳು 360 ಡಿಗ್ರಿ ಆಂಗಲ್ ಗಳನ್ನ ಕವರ್ ಮಾಡುತ್ತೆ. ಯಾರಾದ್ರೂ ಎಲ್ಲರನ್ನ ದಾಟಿ ಬಂದರು ಪುತಿನ್ ಮೇಲೆ ದಾಳಿ ಮಾಡಬೇಕೆಂದು ನೋಡಿದ್ರು ಈ ಕ್ಯಾಮೆರಾಗಳು ಸಿಗ್ನಲ್ ಕೊಡುತ್ತೆ. ಅದೇ ರೀತಿ ಈ ಕಾರಿನಲ್ಲಿ ಸೀಕ್ರೆಟ್ ಎಕ್ಸಿಟ್ ಗಳು ಇವೆ. ಡೇಂಜರ್ ನಲ್ಲಿ ಇದ್ರೆ ಎಸ್ಕೇಪ್ ಮಾಡಬಹುದು. ಸೀಕ್ರೆಟ್ ಡೋರ್ ಕೂಡ ಇದೆ. ಅದರಲ್ಲಿ AK-47 ತರದ ಗನ್ ಗಳನ್ನ ಬಚ್ಚಿಡ್ತಾರೆ. ಒಂದು ಉದಾಹರಣೆಯಾಗಿ 2002ರ ಅಜರ್ಬೈಜಾನ್ ಅಟ್ಯಾಕ್ ಅಲ್ಲಿ ಈ ಕಾರು ಪುತಿನ್ ರನ್ನ ಸೇವ್ ಮಾಡಿತು. ಲೇಯರ್ 5 ಪುತಿನ್ ಅವರ ಗೋಸ್ಟ್ ಟ್ರೈನ್. ಪುತಿನ್ ಹೆಚ್ಚಾಗಿ ಈ ಟ್ರೈನ್ ನಲ್ಲೇ ಟ್ರಾವೆಲ್ ಮಾಡ್ತಾರೆ. ನೋಡೋರಿಗೆ ಹೊರಗಿನಿಂದ ನಾರ್ಮಲ್ ಪ್ಯಾಸೆಂಜರ್ ಟ್ರೈನ್ ತರಾನೇ ಕಾಣುತ್ತೆ, ಆದ್ರೆ ಒಳಗಿನಿಂದ ಫುಲ್ ಲಕ್ಸರಿ. ಇದರಲ್ಲಿ ಆಫೀಸ್ ಗಳು ಜಿಮ್ ಮೆಡಿಕಲ್ ಸೆಂಟರ್ ಎಂಟರ್ಟೈನ್ಮೆಂಟ್ ರೂಮ್ ಎಲ್ಲವೂ ಇವೆ. ಆದ್ರೆ ಇದು ಜಸ್ಟ್ ಲಕ್ಸರಿ ಅಲ್ಲ, ಬುಲೆಟ್ ಪ್ರೂಫ್ ಬಾಂಬ್ ಪ್ರೂಫ್ ಸಿಗ್ನಲ್ ಬ್ಲಾಕರ್ ಗಳು ಇವೆ. ಇದರಿಂದ ಪುತಿನ್ ರ ಎನಿಮೀಸ್ ಅವರು ಎಲ್ಲಿ ಇದ್ದಾರೆ ಎಂದು ಕಂಡು ಹಿಡಿಯಲಾರರು. ಇದಕ್ಕೆ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಈ ಟ್ರೈನ್ ಸೀಕ್ರೆಟ್ ಸ್ಟೇಷನ್ ಗಳಲ್ಲಿ ನಿಲ್ಲುತ್ತೆ, ನಾರ್ಮಲ್ ಸ್ಟೇಷನ್ ಗಳಲ್ಲಿ ಅಲ್ಲ. ಒಂದು ಗೋಸ್ಟ್ ತರ ಬಂದು ಮಾಯವಾಗುತ್ತೆ. ಉದಾಹರಣೆಗೆ ಪುತಿನ್ ರಷ್ಯಾದಲ್ಲಿ ಲಾಂಗ್ ಟ್ರಿಪ್ ಗಳಿಗೆ ಈ ಟ್ರೈನ್ ಅನ್ನ ಯೂಸ್ ಮಾಡ್ತಾರೆ. ಈ ಗೋಸ್ಟ್ ಟ್ರೈನ್ ಅನ್ನ ನೋಡಿದ್ರೆ ಸೈನ್ಸ್ ಫಿಕ್ಷನ್ ಮೂವಿ ತರ ಕಾಣುತ್ತಲ್ವಾ. ಲೇಯರ್ 6 ಸ್ಕೈ ಲೈನ್.
ಏರ್. ಪುತಿನ್ ಅವರ ಹೆಲಿಕಾಪ್ಟರ್ ಹೆಸರು MI-8. ಇದು ನಾರ್ಮಲ್ ಹೆಲಿಕಾಪ್ಟರ್ ಅಲ್ಲ, ಸ್ಕೈ ನಲ್ಲಿ ಆರ್ಮಿ ತರ. ಈ MI-8 ಮಿಲಿಟರಿ ಗ್ರೇಡ್ ಅಂದ್ರೆ ರಷ್ಯಾದ ಆರ್ಮಿ ಯೂಸ್ ಮಾಡುವ ಸೂಪರ್ ಸ್ಟ್ರಾಂಗ್ ಮಾಡೆಲ್. ಈ ಹೆಲಿಕಾಪ್ಟರ್ ನ ವಿಂಡೋಗಳು ಬುಲೆಟ್ ಪ್ರೂಫ್, ಅಂದರೆ ಬುಲೆಟ್ ಗಳು ಬ್ರೇಕ್ ಮಾಡಲಾರವು. ಆಂಟಿ ಮಿಸೈಲ್ ಸಿಸ್ಟಮ್ ಗಳಿವೆ, ಅಂದರೆ ಎನಿಮೀಸ್ ಮಿಸೈಲ್ ಗಳನ್ನ ಬ್ಲಾಕ್ ಮಾಡುವ ಟೆಕ್ನಾಲಜಿ. ಸಿಗ್ನಲ್ ಜಾಮರ್ ಗಳು ಇವೆ, ಎನಿಮೀಸ್ ಪುತಿನ್ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡಲಾರರು. ಇನ್ನು ಕೂಲ್ ಆದ ವಿಷಯ ಏನಂದ್ರೆ ಫೈಟರ್ ಜೆಟ್ ಗಳು ಈ ಹೆಲಿಕಾಪ್ಟರ್ ಅನ್ನ ಎಸ್ಕಾರ್ಟ್ ಮಾಡ್ತವೆ, ಸ್ಕೈ ನಲ್ಲಿ ಬಾಡಿ ಗಾರ್ಡ್ ತರ. ಈ ಜೆಟ್ ಗಳು ಪುತಿನ್ ಹೆಲಿಕಾಪ್ಟರ್ ನ ಪ್ರತಿ ಆಂಗಲ್ ನಿಂದ ಕಾಪಾಡುತ್ತೆ. ಇದರಲ್ಲಿ ಒಂದು ಸ್ಪೆಷಾಲಿಟಿ ಏನಂದ್ರೆ ಇದರಿಂದ ನ್ಯೂಕ್ಲಿಯರ್ ವೆಪನ್ ಗಳನ್ನ ಲಾಂಚ್ ಮಾಡಬಹುದು. ಲೇಯರ್ 6 ಪಾರ್ಟ್ 2. ಪುತಿನ್ ಬಳಸುವ ಪ್ಲೇನ್ ನಾರ್ಮಲ್ ಅಲ್ಲ, ಪುತಿನ್ ರವರನ್ನ ಕಾಪಾಡುವ ಒಂದು ಆಯುಧ. ಈ ಪ್ಲೇನ್ ನ ಬೆಲೆ 4,000 ಕೋಟಿ ರೂಪಾಯಿಗಳು. ಈ ಪ್ಲೇನ್ ಒಳಗೆ ಗೋಲ್ಡ್ ಡೆಕೋರೇಷನ್ ಗಳು, ಜಿಮ್, ಬೆಡ್ರೂಮ್ ಗಳು, ಶವರ್ ರೂಮ್ ಗಳು, ಆಫೀಸ್ ತರ 5 ಸ್ಟಾರ್ ಹೋಟೆಲ್ ಗಳಿವೆ. ಇನ್ನು ಈ ಪ್ಲೇನ್ ನಲ್ಲಿ ಸಿಗ್ನಲ್ ಜಾಮರ್ ಗಳಿವೆ, ಎನಿಮೀಸ್ ಟ್ರ್ಯಾಕ್ ಮಾಡಲಾರರು. ಆಂಟಿ ಮಿಸೈಲ್ ಸಿಸ್ಟಮ್ ಗಳು ಮಿಸೈಲ್ ಗಳನ್ನು ಸ್ಟಾಪ್ ಮಾಡ್ತವೆ. ಪುತಿನ್ ಈ ಪ್ಲೇನ್ ನಲ್ಲಿ ಸೋಲ್ಜರ್ ಗಳಿಗೆ ಆರ್ಡರ್ ಕೊಡಬಹುದು, ನ್ಯೂಕ್ಲಿಯರ್ ಸ್ಟ್ರೈಕ್ ಲಾಂಚ್ ಮಾಡಬಹುದು. ಉದಾಹರಣೆಗೆ ಪುತಿನ್ ಫಾರಿನ್ ಟ್ರಿಪ್ ಗಳಿಗೆ ಅಮೆರಿಕ, ಯುರೋಪ್ ಗೆ ಹೋದಾಗ ಈ ಪ್ಲೇನ್ ಅನ್ನು ಯೂಸ್ ಮಾಡ್ತಾರೆ. ಒಂದು ಸಾರಿ ಫಾರಿನ್ ಟ್ರಿಪ್ ನಲ್ಲಿ ಥ್ರೆಟ್ ವಾರ್ನಿಂಗ್ ಬಂತು, ಆದ್ರೆ ಪ್ಲೇನ್ ಸೂಪರ್ ಪ್ರೊಟೆಕ್ಟೆಡ್ ಆಗಿರೋದ್ರಿಂದ ಪುತಿನ್ ಸೇಫ್ ಆಗಿ ಮೀಟಿಂಗ್ ಅನ್ನ ನಡೆಸಿದ್ರು, ಸ್ಕೈ ನಲ್ಲಿ ಕಿಂಗ್ ತರ. ಫೈನಲ್ ಲೇಟೆಸ್ಟ್ ಡೇಂಜರ್ ಗಳು. ಯುಕ್ರೇನ್ ವಾರ್ ನಿಂದ ಪುತಿನ್ ಗೆ ಇನ್ನಷ್ಟು ರಿಸ್ಕ್ ಆಯ್ತು, ಆದ್ರೆ ಅವರ ಸೆಕ್ಯೂರಿಟಿ ಟೀಮ್ ಸೂಪರ್ ಸ್ಮಾರ್ಟ್, ಇನ್ನಷ್ಟು ಸ್ಟ್ರಾಂಗ್ ಆಗಿದೆ. ಯಾಕೆ ಇನ್ನೂ ಡೇಂಜರ್? 2022ರಲ್ಲಿ ರಷ್ಯಾ ಯುಕ್ರೇನ್ ಮೇಲೆ ವಾರ್ ಅನ್ನ ಶುರು ಮಾಡ್ತು. ಇದು ತುಂಬಾನೇ ದೊಡ್ಡ ಇಶ್ಯೂ ಆಯ್ತು. ತುಂಬಾ ದೇಶಗಳು ಪುತಿನ್ ಮೇಲೆ ಕೋಪದಲ್ಲಿವೆ. ಅವರು ರಷ್ಯಾಗೆ ರೂಲ್ಸ್ ಹಾಕಿದ್ರು, ಪುತಿನ್ ಅವರನ್ನ ಬ್ಲೇಮ್ ಮಾಡ್ತಾ ಇದ್ರು. ಕೆಲವು ಗ್ರೂಪ್ ಗಳು ಒಮಾನ್ಗೆ ಪುತಿನ್ ಅವರನ್ನ ಏನ್ ಮಾಡ್ಬೇಕೆಂದು ಪ್ಲಾನ್ ಮಾಡ್ತಿವೆ, ಆದ್ದರಿಂದ ಪುತಿನ್ಗೆ ಡೈಲಿ ಥ್ರೆಟ್ ಗಳು ಬರ್ತಿವೆ. ಆದ್ರೆ ಪುತಿನ್ ಕೂಲ್ ಆಗಿದ್ದಾರೆ, ಯಾಕೆ? ಅವರ ಸೆಕ್ಯೂರಿಟಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ತುಂಬಾ ಜನ ಪುತಿನ್ ಅವರನ್ನ ಹೀರೋ ಎಂದು ಕರೀತಾರೆ, ಕೆಲವರು ವಿಲನ್ ಅಂತ ಕರೀತಾರೆ. ಯುಕ್ರೇನ್ ಇಂದ ಈ ಫೈಟ್ ಗಳು ಇನ್ನಷ್ಟು ಹೆಚ್ಚಾದವು, ಆದ್ರೆ ಅವರ ಸೆಕ್ಯೂರಿಟಿ ಬಗ್ಗೆ ಒಂದೇ ಹೇಳ್ಬೇಕು, ದಿ ಬೆಸ್ಟ್ ಸೆಕ್ಯೂರಿಟಿ. ಯಾರು ಟಚ್ ಮಾಡಲಾರರು. 43 ಅಟೆಂಪ್ಟ್ಸ್ ಗಳು ಫೇಲ್ ಆದವು. ಈ ಪ್ರೂಫ್ ಸಾಕಲ್ವಾ? ಈ ವಿಡಿಯೋ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮತ್ತು ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.